ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸ್ನೇಹಿತರಿಗೆ ಇನ್ನೊಂದು ಕ್ಲಾಸ್ಗೆ ಸ್ವಾಗತ. ಇದು ಎರಡನೇ ವಿಡಿಯೋ ಲೆಸನ್ ಆನ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಆರ್ ಫ್ರೇಸ್ ರೀಪ್ಲೇಸ್ಮೆಂಟ್ ಮಾಡೆಲ್ ಕ್ವಶನ್ಸ್. ಇಷ್ಟಕ್ಕೆ ಮುಂಚೆ ನಡೆದಿರೋ ಕ್ಲಾಸ್ನಲ್ಲಿ ನಾವು 5 ಕ್ವಶನ್ಸ್ ತಗೊಂಡು ಅದರಲ್ಲಿ ಬ್ರ್ಯಾಕೆಟ್ಸ್ನಲ್ಲಿ ಇಟ್ಟಿರೋ ಪಾರ್ಟ್ಸ್ನಲ್ಲಿ ಯಾವುದನ್ನು ಎರರ್ ಕಾಣಿಸಿದ್ರೆ ಅದು ಯಾಕೆ ಎರರು, ಅದನ್ನು ಹೇಗೆ ನಾವು ಇಂಪ್ರೂವ್ ಮಾಡಬೇಕು ಕಲ್ತಿದ್ದೀವಿ. 5 ಆಗೋದ್ಮೇಲೆ ಇನ್ನೊಂದು 5 ಅಂದರೆ 6ಇಂದ 10ವರೆಗೂ ಇವತ್ತು ಇನ್ನೊಂದು 5 ರೂಲ್ಸು 5 ಗ್ರಾಮರ್ ಪಾಯಿಂಟ್ಸನ್ನು ಕಲಿಯೋಣ ಇವತ್ತು. ಫಸ್ಟ್ ಕ್ವಶನ್ ನೋಡ್ರಿ, 6th ಒನ್. ಲರ್ನಿಂಗ್ ಇಂಗ್ಲೀಷ್ ಈಸ್ ಎ ಮೀನ್ಸ್ ಟು ಇಂಪ್ರೂವ್ ಒನ್ಸ್ ಕೆರಿಯರ್ ಪ್ರಾಸ್ಪೆಕ್ಟ್ಸ್. ಟು ಇಂಪ್ರೂವ್ ಒನ್ಸ್ ಕೆರಿಯರ್ ಅನ್ನೋದು ಬ್ರ್ಯಾಕೆಟ್ಸ್ನಲ್ಲಿ ಇದೆ. ಅದನ್ನು ಹೇಗೆ ನಾವು ಇಂಪ್ರೂವ್ ಮಾಡಬೇಕು ಅಂದರೆ ನೋಡ್ರಿ, ಇಲ್ಲಿ ಮೀನ್ಸ್ ಅನ್ನೋ ವರ್ಡ್ ಇದೆಯಲ್ಲ, ಈ ಮೀನ್ಸ್ ಅನ್ನೋದು ನೌನ್. ಇದಕ್ಕೆ ಅರ್ಥ ಏನಂದರೆ, ಮೀನ್ಸ್ ಅಂದರೆ ಅರ್ಥ ಏನಂದರೆ ಟೆಕ್ನಿಕ್, ಪಾತ್, ಮೆಥಡ್. ಅಂದರೆ ಯಾವುದನ್ನು ಒಂದು ಕೆಲಸ ಮಾಡೋದಕ್ಕೆ ಇದೊಂದು ದಾರಿ, ಇದೊಂದು ವೇ, ಹೀಗೆ ಕೂಡ ಮಾಡ್ಬೋದು ಅಂತ. ಅದಕ್ಕೋಸ್ಕರ ಯಾವುದನ್ನು ಒಂದು ಲಕ್ಷ್ಯ ಸೇರ್ಕೊಂಬಕ್ಕೆ ಇದೊಂದು ದಾರಿ ಇದ್ದಾಗೆ. ಸೊ ಎ ಪಾತ್, ಎ ಟೆಕ್ನಿಕ್, ಎ ರೋಡ್, ಎ ಟ್ರ್ಯಾಕ್ ಎಲ್ಲ ಹೇಳ್ಬೋದು. ಅದಕ್ಕೋಸ್ಕರ ಯಾವಾಗನ್ನ ಮೀನ್ಸ್ ಅಂಬೋದನ್ನು ನೌನಾಗಿ ಯೂಸ್ ಮಾಡಿದ್ರೆ ಅದರ ಬದಲಿಗೆ ಯಾವುದನ್ನು ಸೇರ್ಕೊಂಬೋದಕ್ಕೆ ಇದೊಂದು ದಾರಿ ಅಂತ ಅರ್ಥ ಬಂದರೆ, ಟು ರೀಚ್ ವಾಟ್ ದಿಸ್ ಈಸ್ ಎ ಮೆಥಡ್, ದಿಸ್ ಈಸ್ ಎ ಮೆಥಡ್. ಫಾರ್ ವಾಟ್ ದಿಸ್ ಈಸ್ ಎ ಮೆಥಡ್. ಟು ರೀಚ್ ವಾಟ್ ದಿಸ್ ಈಸ್ ಎ ಮೆಥಡ್. ಯಾವುದನ್ನ ಸೇರೋದಕ್ಕೆ ಇದೊಂದು ಮೆಥಡ್ ಅನ್ನೋ ಅರ್ಥ ಬಂದಾಗ ಮೀನ್ಸ್ ಬದಲಿಗೆ 2 + V1 ಯೂಸ್ ಮಾಡಬೇಡ್ರಿ. ಅದರ ಬದಲು ನೀವು ಆಫ್ ಬರೆದು V1 ಅಂದರೆ ವರ್ಬ್ ಅಂಡ್ INGನ ಯೂಸ್ ಮಾಡಿರಿ. ವರ್ಬ್ ಅಂಡ್ ING, ಆಫ್ ಪ್ಲಸ್ ವರ್ಬ್ ಪ್ಲಸ್ ING. ಯಾವಾಗ ಮೀನ್ಸ್ನ ನೌನಾಗಿ ಯೂಸ್ ಮಾಡಿದಾಗ ಒಂದು ಲಕ್ಷ್ಯ ಸೇರ್ಕೊಂಬಕ್ಕೆ ಇದೊಂದು ದಾರಿ ಅನ್ನೋ ಅರ್ಥ ಬಂದಾಗ ಲರ್ನಿಂಗ್ ಇಂಗ್ಲೀಷ್ ಈಸ್ ಎ ಮೀನ್ಸ್ ಆಫ್ ಇಂಪ್ರೂವಿಂಗ್ ಟು ಹೋಯಿತು, ಆಫ್ ಬಂತು, ಇಂಪ್ರೂವ್ಗೆ ING, ಆಫ್ ಇಂಪ್ರೂವಿಂಗ್ ಒನ್ಸ್ ಕೆರಿಯರ್ ಪ್ರಾಸ್ಪೆಕ್ಟ್ಸ್. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಬಿಕಮಿಂಗ್ ಗುಡ್ ಇನ್ ಕಂಪ್ಯೂಟರ್ ಸೈನ್ಸ್, ಬಿಕಮಿಂಗ್ ಗುಡ್ ಅಟ್ ಕಂಪ್ಯೂಟರ್ ಸೈನ್ಸ್ ಈಸ್ ಎ ಮೀನ್ಸ್ ಆಫ್ ಗೆಟಿಂಗ್ ಎ ಜಾಬ್ ಇನ್ IT ಇಂಡಸ್ಟ್ರಿ. ಕಂಪ್ಯೂಟರ್ ಸೈನ್ಸ್ನಲ್ಲಿ ನಾವು ಭಾಳ ಕಮ್ಯಾಂಡ್ ತಂದ್ಕೊಂಡ್ರೆ IT ಇಂಡಸ್ಟ್ರಿನಲ್ಲಿ ಜಾಬ್ ತಂದ್ಕೊಂಬೋದಕ್ಕೆ ಸ್ವಲ್ಪ ಅನುಕೂಲ ಆಗಿತ್ತೆ. A way will be found, a way will be there to walking which you can get a job in IT industry. ಅದಕ್ಕೋಸ್ಕರ being good at or having good command over English or over computer science is a means of getting or securing a job in IT industry ಅಂತ ಅನ್ಬೇಕು. ಆಯಿತಾ? ಎರಡನೇ ಕ್ವಶನ್ ಅಂದರೆ 7th ಇದು. ಫಾಲೋಯಿಂಗ್ ಹಿಸ್ ಡೆತ್ ಎ ಸ್ಟ್ಯಾಚ್ಯೂ ಈಸ್ ಎರೆಕ್ಟೆಡ್ ಅಂದರೆ ಪ್ರತಿಷ್ಠೆ ಮಾಡಿದ್ದಾರೆ, ಅದನ್ನು ತಯಾರು ಮಾಡಿಸಿ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಒಂದು ವಿಗ್ರಹ ಯಾರ್ದು, ಒಬ್ಬ ದೇಶ ನಾಯಕದು ಆರ್ ಎ ಗ್ರೇಟ್ ಮ್ಯಾನ್, ಅವರು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ. ಯಾಕಂದರೆ ಅವರು ತೀರೋಗಿದ್ದಾರೆ, ಅವರು ಈಶ್ವರ ಐಕ್ಯ ಆಗಿದ್ದಾರೆ, ಕೈಲಾಸಕ್ಕೆ ಹೋಗಿದ್ದಾರೆ. ಅವರು ಜ್ಞಾಪಕ ನಮಗಿನ್ನ ಮನಸ್ಸಿನಲ್ಲಿ ಇರಬೇಕು, ನಾವು ಮರ್ತೋ ಕೊಡೋದು ಅವ್ರನ್ನ ಅಂಥೇಳಿ ಅಂತ ಅವರ ಒಂದು ಸ್ಟ್ಯಾಚ್ಯೂನ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಸರಿ, ಅವರ ಮೆಮೊರಿನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಬೇಕು. ಅವ್ರೇನು ನಾನೇನು ಕೊಟ್ಟಿದ್ದೀನಿ ಇಲ್ಲಿ, ಮೆಮೊರೈಸ್ ಅಂತ ಮೆಮೊರೈಸ್ ಏನು ಗೊತ್ತಾ, ನೀವು ಯಾವುದನ್ನು ಒಂದು ಆನ್ಸರ್ ಕಲ್ತಿದ್ದೀರಿ, 3-4 ಸೆಂಟೆನ್ಸಸ್ ಇದೆ, ಅದು ಆನ್ಸರ್. ಅದನ್ನು ಒಂದು 5-6 ಸಾರಿ ಓದಿ ನೀವು ಏನು ಅದನ್ನ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟು ಬೈ ಹಾರ್ಟ್ ಮಾಡಿದ್ದೀರಿ ಅಂತಿರಲ್ಲ, ಬೈ ಹಾರ್ಟ್ ಮಾಡಿದ್ದೀವಿ ಅಂತ, ಅದನ್ನು ಮೆಮೊರೈಸ್ ಅನ್ನಬೇಕು. ವಿ ಕ್ಯಾನ್ ರೈಟ್ ಆನ್ಸರ್ಸ್ ಇನ್ ದ ಎಕ್ಸಾಮಿನೇಷನ್ ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಮೆಮೊರೈಸ್ಡ್ ದೆಮ್. ಇಷ್ಟಕ್ಕೆ ಮುಂಚೆ ನಾವು ಚೆನ್ನಾಗಿ ಕಲ್ತಿದ್ದೀವಿ, ಅದಕ್ಕೋಸ್ಕರ ಎಕ್ಸಾಮ್ನಲ್ಲಿ ನಾವು ಅದನ್ನು ಚೆನ್ನಾಗಿ ಬರೆಯೋಕ್ಕೆ ಅವಕಾಶ ಇರುತ್ತೆ. ಬಟ್ ಇದು ಹಂಗಲ್ಲ. ಇದು ಹೆಂಗೆ ಅಂದರೆ, ಒಬ್ಬರು ದೊಡ್ಡ ವ್ಯಕ್ತಿಯವರು, ಭಾಳ ಎಲ್ಲ ಜನಕ್ಕೆಲ್ಲ ಗೊತ್ತು, ಅವರು ತೀರೋದ ಮೇಲೆ ಅವರು ನಾವು ಜ್ಞಾಪಕ ಮಾಡ್ಕೋಬೇಕು, ಮರ್ತೋಗ್ಕೊಡೋದು, ಅವರು ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಸಮಾಜಕ್ಕೆ ಅಂಥೇಳಿ ಅವರ ಜ್ಞಾಪಕಾರ್ಥವಾಗಿ ನಾವು ಒಂದು ಸ್ಟ್ಯಾಚ್ಯೂ ಇಟ್ಟರೆ ಅದನ್ನು ಹಂಗೆ ಅನ್ಕೊಡೋದು. ಹೆಂಗೆ ಅನ್ಬೇಕು ಅಂದರೆ, ಎರೆಕ್ಟೆಡ್ ಟು ಮೆಮೊರೈಸ್ ತೆಗೆದುಬಿಡ್ರಿ, ಅದರ ಬದಲು ಎರೆಕ್ಟೆಡ್ ಇನ್ ಹಿಸ್ ಮೆಮೊರಿ ಹಿಂಗಾಗಲೂ ಬರೀರಿ.
ಇದಾದರೂ ಬರೀಲಿ, ಆರ್ ಇನ್ನೊಂದು ಬರಿಬೋದು. ಅದೇ ಅಂದರೆ ಇನ್ ಮೆಮೊರಿ ಆಫ್ ಹಿಮ್ ಕೂಡ ಬರಿಬೋದು. ಇನ್ ಹಿಸ್ ಮೆಮೊರಿ ಆರ್ ಇನ್ ಮೆಮೊರಿ ಆಫ್ ಹಿಮ್ ಕೂಡ ಹೇಳ್ಬೋದು. ಟು ಮೆಮೊರೈಸ್ ಹಿಮ್ ಪ್ಲೇಸ್ನಲ್ಲಿ. ನೆನಪಿಟ್ಕೊಳ್ಳಿ, ಇನ್ನೊಂದು ಹೇಳ್ತೀನಿ. ಮೆಮೊರೈಸ್ ಅಂದರೆ ಯಾವ್ದಾರನ್ನ ಓದಿ 2-3 ಸಾರಿ ಓದಿ ಮೈಂಡ್ನಲ್ಲಿ ಸ್ಟೋರ್ ಮಾಡ್ಕೊಬೋದು. ನೆನಪಿಗೆ ಇಟ್ಕೊಂಡಿದ್ರೆ ಮೆಮೊರೈಸ್. ಯು ಶುಡ್ ಮೆಮೊರೈಸ್ ಆಲ್ ದೀಸ್ ಆನ್ಸರ್ಸ್, ಐ ವಿಲ್ ಆಸ್ಕ್ ಯು ಟುಮಾರೋ ಅಂತ ಇರ್ತಾರೆ ಸಾಲಿಗೆದಲ್ಲಿ. ಅದಕ್ಕೂ ಮೆಮೊರೈಸ್ ಕಲ್ತ್ಕೊಬೋದು. ಇದು ಮೆಮೊರಿ ಅಂದರೆ ಅವರ ಜ್ಞಾಪಕಾರ್ಥ. ಅವ್ರನ್ನ ಮರ್ತೋದಾಗಿ, ನಾವು ಅವ್ರ ಅಚೀವ್ಮೆಂಟ್ಸ್ನ ಮರ್ತೋದಾಗಿ, ನಾವು ಕೂಡ ಹಾಗೆ ಆಗಬೇಕಂತ ಹೇಳಿ, ಅಷ್ಟು ದೊಡ್ಡ ಕೆಲಸ ನಾವು ಕೂಡ ಮಾಡಬೇಕಂತ ಹೇಳಿ ಅವ್ರ ಬಗ್ಗೆ ನಮಗಿರೋ ಗೌರವ ಅಭಿಮಾನ ನೋಡಿಸೋದಕ್ಕೆ ಅವ್ರು ಸ್ಟ್ಯಾಚ್ಯೂಸ್ ಇಡ್ತಾ ಇರ್ತಾರೆ ಬೀದಿನಲ್ಲಿ, ರಾಸ್ತೆಯಲ್ಲಿ. ರೈಟ್. ಓಕೆ, ದೆನ್ ಕಮ್ಸ್ ನೆಕ್ಸ್ಟ್ ಕ್ವಶನ್, 8th one. The first place that spiritual minded foreigners think of when we mention about India is the Himalayas. ಇಲ್ಲಿ ನೋಡ್ರಿ, ಸ್ಪಿರಿಚುವಲ್ ಮೈಂಡೆಡ್ ಅಂದರೆ ಏನು, ಅದು ಅರ್ಥ ಆದರೆ ಸ್ವಲ್ಪ ಈಸಿ ಆಗಿತ್ತು ಕ್ವಶನ್. ಸ್ಪಿರಿಚುವಲ್ ಮೈಂಡೆಡ್ ಅಂದರೆ ಯಾವಾಗೂ ದೇವರು, ಧ್ಯಾನ, ಪೂಜೆ, ಆತ್ಮ ಸಂಬಂಧವಾಗಿ ಅಂಥ ಪ್ರವಚನ ಕೇಳ್ತಾ ಇರೋದು, ದೇವಸ್ಥಾನಕ್ಕೆ ಹೋಗೋದು, ಭಜನೆ ಮಾಡೋದು, ಯಾವಾಗೂ ದೇವರ ಬಗ್ಗೆಗೆ ಆಲೋಚನೆ ಮಾಡ್ತಾ ಇದ್ದರೆ ಅಂಥ ವ್ಯಕ್ತಿಗಳು ಎಂಥ ವ್ಯಕ್ತಿ ಆತಾರೆ ಅಂದರೆ ಅವರು ಸ್ಪಿರಿಚುವಲ್ ಮೈಂಡೆಡ್ ಪರ್ಸನ್ಸ್ ಆತಾರೆ. ನಿಮ್ಮ ಬಳಗದಲ್ಲಿ, ನಿಮ್ಮ ಫ್ರೆಂಡ್ಸ್ದಲ್ಲಿ ನೋಡ್ತಾ ಇರ್ತೀರಿ. ಯಾವಾಗನ ಸ್ವಲ್ಪ ಜನಕ್ಕೆ ನಾವೆಲ್ಲ ಇಷ್ಟಪಡೋ ವಿಷಯಗಳಲ್ಲಿ ಅವ್ರಿಗೆ ಇಷ್ಟ ಇರೋದಿಲ್ಲ. ಅಂದರೆ ನಾವು ಕ್ರಿಕೆಟ್ ಮ್ಯಾಚಸ್ಸು, ಮೂವೀಸು, ಯೂಟ್ಯೂಬ್ಸು, ಆರ್ ಸ್ಮಾರ್ಟ್ಫೋನ್ಸು, ವ್ಯಾಟ್ಸಪ್ ಇವೆಲ್ಲ ನೋಡ್ತಾ ಇರ್ತೀವಿ. ಸಿನಿಮಾ ಮಾತಾಡ್ತೀವಿ, ಹಾಡು ಮಾತಾಡ್ತೀವಿ, ಏನೇನೆಲ್ಲ ಮಾತಾಡ್ತಾ ಇರ್ತೀವಿ, ಮೆಸೇಜಸ್ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ವಿ. ಸ್ವಲ್ಪ ಜನಕ್ಕೆ ಇವೆಲ್ಲ ಏನು ನಚ್ಚೋದಿಲ್ಲ. ಅವ್ರು ಯಾವಾಗೂ ದೇವ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾರೆ, ಮೌನವಾಗಿರ್ತಾರೆ, ಏಕಾಂತವಾಗಿರ್ತಾರೆ, ಪೂಜೆ ಪುನಸ್ಕಾರ ಧ್ಯಾನ ಅಂತ ಮಾಡ್ಕೊತಾ ಇರ್ತಾರೆ. ಅವ್ರಿಗೆ ಅವಂದ್ರೇ ಇಷ್ಟ. ಅಂಥ ಜನಗಳನ್ನು ನಾವು ಸ್ಪಿರಿಚುವಲ್ ಮೈಂಡೆಡ್ ಪರ್ಸನ್ಸ್ ಅಂತ ಅಂತೀವಿ. ಅಂಥವರು ಫಾರಿನರ್ಸ್ ಆದರೆ, ಫಾರಿನರ್ಸ್ಗೆ ಇಂಥ ಮೈಂಡ್ ಸೆಟ್ ಇದ್ದರೆ ಅವರು ಇಂಡಿಯಾಕ್ಕೆ ಬರಬೇಕು ಅನ್ಕೊತಾರೆ. ಯಾಕಂದರೆ ಇಂಡಿಯಾ ಸ್ಪಿರಿಚುವಲ್ ಕಂಟ್ರಿ. ಅದಕ್ಕೋಸ್ಕರ ಅವ್ರು ಇಂಡಿಯಾಗೆ ಬರಬೇಕು ಅಂದ್ಕೊಂಡ್ರೆ ಅವ್ರಿಗೆ ನಾವು ಇಂಡಿಯಾ ಬಗ್ಗೆಗೆ ಹೇಳ್ತಾ ಇದ್ದರೆ, ಭಾರತ ಬಗ್ಗೆಗೆ ಹೇಳ್ತಾ ಇದ್ದರೆ ಅವರಿಗೆ ನೆನಪಿಗೆ ಬರೋ ಫಸ್ಟ್ ಪ್ಲೇಸ್ ಏನಂದರೆ ಹಿಮಾಲಯಾಸ್ ಅಂತ ಅರ್ಥ. ಯಾಕಂದರೆ ಹಿಮಾಲಯಾಸ್ನಲ್ಲಿ ಸಾಧು ಜನರಿರ್ತಾರೆ, ಸಂತರಿರ್ತಾರೆ, ಮುನಿಗಳಿರ್ತಾರೆ. ಅವರೆಲ್ಲ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಸ್ಪಿರಿಚುವಲ್ ಆಗಿರ್ಬೇಕಂದ್ರೆ ಹೇಳ್ತಾರೆ. ಅವ್ರ ಗೈಡೆನ್ಸ್ ತೊಗೊಂಬಕ್ಕೆ, ಅವ್ರ ಹತ್ರ ದೀಕ್ಷೆ ತೊಗೊಂಬಕ್ಕೆ ಭಾಳ ಜನ ಬರ್ತಾನೇ ಇರ್ತಾರೆ ದಿನ ಹಿಮಾಲಯಾಸ್ಗೆ. ಫಾರಿನರ್ಸ್ ನೋಡ್ಬೋದು ನೀವು ಟಿ ವಿಯಲ್ಲಿ, ಅಲ್ಲಿ ಇಲ್ಲಿ. ಅದಕ್ಕೋಸ್ಕರ ಓಕೆ, ಎಲ್ಲ ಚೆನ್ನಾಗಿದೆ. ಏನು ತಪ್ಪಿದೆ ಅಂದರೆ, ಯಾವಾಗನ್ನ ಆಗಲಿ ಮೆನ್ಷನ್ ಯೂಸ್ ಮಾಡಿದಾಗ, ವರ್ಬದು ಮೆನ್ಷನ್ ಯೂಸ್ ಮಾಡಿದಾಗ ಬಗ್ಲಿಗೆ ಅಬೌಟ್ನ ಯೂಸ್ ಮಾಡಬೇಡ್ರಿ. ಮೆನ್ಷನ್ ಒಂದೇ ಸಾಕು. ಮೆನ್ಷನ್ ಈಸ್ ಇನಫ್. ಡೋಂಟ್ ಯೂಸ್ ಅಬೌಟ್. ಜಸ್ಟ್ ಸೇ ದ ಫಸ್ಟ್ ಪ್ಲೇಸ್ ದಟ್ ಸ್ಪಿರಿಚುವಲ್ ಮೈಂಡೆಡ್ ಫಾರಿನರ್ಸ್ ಥಿಂಕ್ ಆಫ್ ವೆನ್ ವಿ ಮೆನ್ಷನ್ ಇಂಡಿಯಾ ಈಸ್ ದ ಹಿಮಾಲಯಾಸ್. ಅಷ್ಟೇ. ರೂಲ್ ಈಸ್ ಡೋಂಟ್ ಯೂಸ್ ಅಬೌಟ್ ಆಫ್ಟರ್ ಮೆನ್ಷನ್. ಜಸ್ಟ್ ಸೇ ದ ಪ್ಲೇಸ್ ವಿಚ್ ಯು ವಾಂಟ್ ಟು ಮೆನ್ಷನ್. ಕ್ಲಿಯರ್? ಓಕೆ. ಹಾಗೆ ನೋಡ್ರಿ, ಬೆಂಗಳೂರು ಅಂತ ಹೆಸರು ಹೇಳ್ತಲೇ, ಮೆನ್ಷನ್ ಮಾಡ್ತಲೇ ನಮಗೆ ನೆನಪಿಗೆ ಬರೋದು ಏನಂದರೆ, ಅದು ಎಲೆಕ್ಟ್ರಾನಿಕ್ ಸಿಟಿ ಅಂತೀವಿ, ಆರ್ ಸಮ್ ಏನೋ ದೊಡ್ಡ ಮ್ಯೂಸಿಯಂ ಇದೆ, ವಿಧಾನಸೌಧ ಇದೆ, ಆರ್ ಮೆಜೆಸ್ಟಿಕ್ ಸರ್ಕಿಲ್ ಇದೆ, ಲಾಲ್ಬಾಗ್ ಇದೆ. ಇದೆಲ್ಲ ನೆನಪಿಗೆ ಬರ್ತವೆ, ಹೇಳ್ತಲೂ ನೆನಪಿಗೆ ಬರ್ತವೆ. ಮೈಸೂರು ಅಂತಲೂ ಬೃಂದಾವನ್ ಗಾರ್ಡನ್ಸು, ಕೃಷ್ಣರಾಜ ಸಾಗರ ಡ್ಯಾಮ್ ಇವು ಗುರುತು ಬರ್ತವಲ್ಲ ನಮಗೆ, ಆರ್ ಚಾಮುಂಡಿ ಬೆಟ್ಟ ಇವೆಲ್ಲ ಗುರುತು ಬರ್ತವೆ. ಹಾಗೆ ಒಂದು ಪ್ಲೇಸ್ ಹೆಸರು ಹೇಳ್ತಲೇ ನಮ್ಗೆ ಅವೆಲ್ಲ ಮನಸ್ಸಲ್ಲಿ ರೀಲ್ ತಿರುಗ್ತಾ ಇರ್ತವೆ. ಹಾಗೆ ಇದು ಕೂಡ. ಸೊ ನೋಡ್ರಿ, ದ ಫಸ್ಟ್ ಪ್ಲೇಸ್ ಟೂರಿಸ್ಟ್ಸ್ ಥಿಂಕ್ ಆಫ್ ವೆನ್ ವಿ ಮೆನ್ಷನ್ ಮೈಸೂರ್, ಅಷ್ಟೇ, ನಾಟ್ ಮೆನ್ಷನ್ ಅಬೌಟ್. ವೆನ್ ವಿ ಮೆನ್ಷನ್ ಮೈಸೂರ್ ಈಸ್ ದ ಬೃಂದಾವನ್ ಗಾರ್ಡನ್ಸ್, ಈಸ್ ದ ಚಾಮುಂಡಿ ಹಿಲ್ಸ್ ಅಂತ. ಮೆನ್ಷನ್ ಅಬೌಟ್ ರಾಂಗ್, ಮೆನ್ಷನ್ ಈಸ್ ಇನಫ್. ರೈಟ್. ಕಮ್ಸ್ ನೆಕ್ಸ್ಟ್ ಒನ್. ದ ಸ್ಕೂಲ್ ಕ್ಯಾಟರ್ಸ್ ಫಾರ್ ದ ಚಿಲ್ಡ್ರನ್ ಅಂಟಿಲ್ ದ ಏಜ್ ಆಫ್ 12. ಇಲ್ಲಿ ಅಂಟಿಲ್ ಅಂಬೋದು ತಪ್ಪಿದೆ. ಅಂಟಿಲ್ ಇರಕೂಡದು. ಅಂಟಿಲ್ ಅಂದರೆ ಒಂದು ಕೆಲಸ ಆಗೋ ತನಕ, ಅಷ್ಟುವರೆಗೂ ಅಂತ ಅರ್ಥ. ಏಜ್ ಹೇಳೋದಕ್ಕೆ ಅಂಟಿಲ್ ಯೂಸ್ ಮಾಡಕೂಡದು. ನೀವು ಎಷ್ಟುವರೆಗೂ ಇಲ್ಲಿ ಟ್ಯೂಷನ್ ಹೇಳ್ತೀರಿ ಅಂದರೆ, ನಾವು ಹುಡುಗರಿಗೆ ಈ ಏಜ್ ಬರೋ ತನಕ ಟ್ಯೂಷನ್ ಹೇಳ್ತೀವಿ. ವಿ ಟೀಚ್ ದೆಮ್ ಅಪ್ ಟು ದಿ ಏಜ್ ಆಫ್ 10, ಅಪ್ ಟು ದಿ ಏಜ್ ಆಫ್ 12.
ಅಪ್ ಟು ದಿ ಏಜ್ ಆಫ್ 15 ಅಂತ ಹೇಳಬೇಕಾಗಲಿ, ಅಂಟಿಲ್ ಅಂತ ಹೇಳ್ಕೊಡೋದು. ಅಂಟಿಲ್ ಯಾವಾಗ ಬರಬೇಕಂದ್ರೆ ಒಂದು ಕೆಲಸ ಆಗೋ ತನಕ ಇನ್ನೊಂದು ಆಗೋದಿಲ್ಲ, ಅಷ್ಟುವರೆಗೂ ಇದು ಆತಾ ಇರುತ್ತೆ ಅಂತ ಹೇಳೋ ಕಾಲಕ್ಕೆ ಅಂಟಿಲ್. ಎಕ್ಸಾಂಪಲ್ ನೋಡ್ರಿ, ಅಂಟಿಲ್ ಮೈ ಮದರ್ ಕಮ್ಸ್ ಬ್ಯಾಕ್, ಅಂಟಿಲ್ ಮೈ ಮದರ್ ಕಮ್ಸ್ ಬ್ಯಾಕ್ ಐ ಡೋಂಟ್ ಈಟ್. ಅಮ್ಮ ಬರೋ ತನಕ ನಾನು ಊಟ ಮಾಡೋದಿಲ್ಲ. ಅಮ್ಮ ಬರಬೇಕು, ಅಮ್ಮ ಬಂದ ಮೇಲೆ ಅಮ್ಮನ ಜೊತೆಗೆ ಊಟ ಮಾಡ್ತೀನಿ. ಅವ್ರು ಬರೋ ತನಕ ನಾನು ಊಟ ಮಾಡೋದಿಲ್ಲ, ಅಷ್ಟುವರೆಗೂ ಅಂದ ಅರ್ಥ ಕೊಡೋ ಕಾಲಕ್ಕೆ ನೀವು ಅಂಟಿಲ್ ಅಂತ ಯೂಸ್ ಮಾಡ್ಬೋದು. ಆದರೆ ಏಜ್ ಬಗ್ಗೆ ಮಾತಾಡೋ ಕಾಲಕ್ಕೆ ಏಜ್ ಹೇಳ್ತಾ ಇದ್ದಾರೆ. ವೆನ್ ಯು ಮೆನ್ಷನ್ ಏಜ್ ಯು ಜಸ್ಟ್ ಸೇ ಅಪ್ ಟು ಇನ್ ಪ್ಲೇಸ್ ಆಫ್ ಅಂಟಿಲ್, ಅಪ್ ಟು ದಿ ಏಜ್ ಆಫ್ 12. ಸ್ಕೂಲ್ ಕ್ಯಾಟರ್ಸ್ ಅಂದರೆ ಕ್ಯಾಟರ್ಸ್ ಮೀನಿಂಗ್ ಬಂದು ಟೇಕ್ಸ್ ಕೇರ್ ಆಫ್ ಅಂತ ಒಂದು ಅರ್ಥ ಇದೆ. ಹಾಗೆ ಇನ್ನೊಂದು ಕೂಡ ಅರ್ಥ ಇದೆ. ಆರ್ ಇನ್ನೊಂದು ಅರ್ಥ ಏನಂದರೆ ಮೀಟ್ಸ್ ದ ನೀಡ್ಸ್, ಮೀಟ್ಸ್ ದ ನೀಡ್ಸ್, ಏನೇನು ಅವಸರ ಇದೋ ಅದನ್ನೆಲ್ಲ ಸ್ಯಾಟಿಸ್ಫೈ ಮಾಡಿದ್ರೆ ಅದನ್ನು ಕ್ಯಾಟರಿಂಗ್ ಅಂತಾರೆ. ಅದು ಕ್ಯಾಟರ್ಸ್ ಫಾರ್ ದ ಚಿಲ್ಡ್ರನ್ ಅಪ್ ಟು ದಿ ಏಜ್ ಆಫ್ 12. ಇದರ ಅಂಟಿಲ್ ಬದಲು ನೀವು ಅಪ್ ಟು ದಿ ಬರೀರಿ, ಅಪ್ ಟು ದಿ ಏಜ್ ಆಫ್ 12. ರೈಟ್. ಲಾಸ್ಟ್ ಕ್ವಶನ್ ಇನ್ ದ ಈ ಲೆಸನ್ನಲ್ಲಿ 10. ಹೈ ಟೆಕ್ನಾಲಜಿ ರಿಕ್ವೈರ್ಸ್ ಮ್ಯಾಸಿವ್. ಮ್ಯಾಸಿವ್ ಅಂದರೆ ಭಾಳ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಮ್ಯಾಸಿವ್ ಅಂದರೆ ಭಾರಿ, ಹ್ಯೂಜ್ ಅಮೌಂಟ್ಸ್ ಆಫ್ ಮನಿ ಮ್ಯಾಸಿವ್ ಅಂದರೆ. ಓಕೆ, ಏನು ಮಿಸ್ಟೇಕ್ ಇದೆ ಇಲ್ಲಿ ಅಂದರೆ, ಏನು ಮಿಸ್ಟೇಕ್ ಇದೆ ಅಂದರೆ ಟೆಕ್ನಾಲಜಿ ಅಂಬೋದು ನೌನ್, ಅದನ್ನು ಡಿಸ್ಕ್ರೈಬ್ ಮಾಡೋದು ಹೈ ಅನ್ನೋ ವರ್ಡ್ ಇಲ್ಲಿದೆ. ಟೆಕ್ನಾಲಜಿ ಭಾಳ ಲೇಟೆಸ್ಟ್ ಟೆಕ್ನಾಲಜಿ ಆದರೆ ಅದಕ್ಕೆ ಹೈ ಅಂತ ಯೂಸ್ ಮಾಡಕೂಡದು. ಹೈ ಪ್ಲೇಸ್ನಲ್ಲಿ ನಾವು ಅಡ್ವಾನ್ಸ್ಡ್ ಅಂತ ಯೂಸ್ ಮಾಡಬೇಕು. ಅಡ್ವಾನ್ಸ್ಡ್ ಟೆಕ್ನಾಲಜಿ, ಅಡ್ವಾನ್ಸ್ಡ್ ಮೆಡಿಸಿನ್, ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್, ಹಾಗೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂದರೆ ಭಾಳ ಇಂಪ್ರೂವ್ ಆಗಿ ಲೇಟೆಸ್ಟ್ ಅಂತ ಅರ್ಥ ಕೊಡೋದಕ್ಕೆ ಅವಾಯ್ಡ್ ಯೂಸಿಂಗ್ ಹೈ, ಯೂಸ್ ಅಡ್ವಾನ್ಸ್ಡ್. ಹಳೇ ಟೆಕ್ನಾಲಜಿ ಅಂದರೆ ಡೋಂಟ್ ಸೇ ಓಲ್ಡ್, ಸೇ ಔಟ್ ಡೇಟೆಡ್ ಟೆಕ್ನಾಲಜಿ. ಹಳೆ ಟೆಕ್ನಾಲಜಿ ಅಂದರೆ ಔಟ್ ಡೇಟೆಡ್ ಟೆಕ್ನಾಲಜಿ. ಹೊಸದು ಲೇಟೆಸ್ಟ್ ಇದೆ, ಭಾಳ ಇಂಪ್ರೂವ್ಮೆಂಟ್ ಬಂದಿದ್ದರ ಮೇಲೆ ಅಂದರೆ ಅವಾಗ ಅಡ್ವಾನ್ಸ್ಡ್ ಮೆಡಿಸಿನ್, ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ. ಅರ್ಥವಾಯ್ತು ಸ್ನೇಹಿತರೆ? ಈ 10 ನಿನ್ನೆ ಮಾಡಿರೋ 5, ಇವತ್ತು ಮಾಡಿರೋ 5 ಎಲ್ಲ ಮೊತ್ತ 10 ಆಗಿವೆ. 10 ಕೂಡ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ಗಾಗಲಿ ಕರೆಕ್ಷನ್ ಆಫ್ ಎರರ್ಸ್ಗಾಗಲಿ ನಿಮಗೆ ಭಾಳ ಯೂಸ್ ಆಗಿರ್ತವೆ. ಅಂದರೆ ಈ ಕಾಂಟೆಸ್ಟ್ ಬಂದರೆ ಅಂಥ ವರ್ಡೇ ಯೂಸ್ ಮಾಡಬೇಕು, ಈ ವರ್ಡ್ ಬದಲಿಗೆ ಈ ವರ್ಡ್ ಯೂಸ್ ಮಾಡಕೂಡದು ಅಂತ ಕಲ್ತಿದ್ದೀರಿ. ಮೆನ್ಷನ್ ಪಕ್ಕಿಗೆ ಅಬೌಟ್ ಬರಕೂಡದು. ಮೀನ್ಸ್ ಬಂದರೆ ಅದು ನೌನ್ ಆದರೆ ಆಫ್ ಪ್ಲಸ್ ವರ್ಬ್ ಅಂಡ್ ING ಇರಬೇಕು. ಜ್ಞಾಪಕಾರ್ಥ ಕಟ್ಟಿದ್ದಾರೆ ಅವ್ರನ್ನ ಮರ್ತೋಗ್ಕೂಡದು ಅಂತ ಹೇಳಂದರೆ ಇನ್ ಮೆಮೊರಿ ಆಫ್ ಹಿಮ್ ಆರ್ ಇನ್ ಹಿಸ್ ಮೆಮೊರಿ ಅನ್ನಬೇಕು. ಏಜ್ ಬಂದಾಗ ಅಂಟಿಲ್ ಬರಕೂಡದು, ಅಪ್ ಟು ಬರಬೇಕು. ಟೆಕ್ನಾಲಜಿ ಒಳ್ಳೆಯದು ಅಂತ ಹೇಳೋ ಕಾಲಕ್ಕೆ, ಲೇಟೆಸ್ಟ್ ಅಂತ ಹೇಳೋ ಕಾಲಕ್ಕೆ ಅಡ್ವಾನ್ಸ್ಡ್ ಅಂತ ಹೇಳಬೇಕು ಅನ್ನೋದು ಇವತ್ತು ಕಲ್ತಿರೋ 5 ರೂಲ್ಸ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಷ್ಟುವರೆಗೂ ಹ್ಯಾವ್ ಎ ಗ್ರೇಟ್ ಟೈಮ್.